ಮಹಿಳೆಯರು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬವೇ ಆರೋಗ್ಯವಾಗಿರುತ್ತೆ. ಇವತ್ತಿನ ಮಹಿಳಾ ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಟಯರ್ಡ್ ಆಗುತ್ತಾರೆ. ಕಾರಣ ಅವರಿಗೆ ಉತ್ತಮ ಪೋಷಣೆ ಸಿಗುತ್ತಾ ಇಲ್ಲ. ಇವತ್ತಿನ 90% ಮಹಿಳೆಯರಿಗೆ ಬರುವ ಮೊದಲ ಸಮಸ್ಯೆ ಹಾರ್ಮೋನ್ ಇಂಬ್ಯಾಲೆನ್ಸ್, PCOD ಅಥವಾ PCOS, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಥವಾ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಮಹಿಳೆಯರು ಮೆನೋಪಾಸ್ ಆದರೆ, ಪ್ರೆಗ್ನೆಂಟ್ ಆದರೆ, ವೈಟ್ ಡಿಸ್ಚಾರ್ಜ್ ಆದರೆ, ಬ್ರೀಸ್ಟ್ ಫೀಡಿಂಗ್ ಮಾಡಿದರೆ ಅವರ ದೇಹದಲ್ಲಿ ಕ್ಯಾಲ್ಸಿಯಂ, ಅನೇಮಿಯಾ, ಪ್ರೋಟೀನ್, ಐರನ್ ಡಿಫಿಷಿಯನ್ಸಿ ಇರುತ್ತೆ. ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆದರೆ ಆಸ್ಟಿಯೋಆರ್ಥ್ರೈಟಿಸ್, ಆಸ್ಟಿಯೋಪೊರೋಸಿಸ್, ಮಸಲ್ ಕ್ರ್ಯಾಂಪ್ಸ್, ಬೋನ್ಸ್ಗಳು ಸುಲಭವಾಗಿ ಮುರಿಯಬಹುದು. ಅನೇಮಿಯಾ ಇದ್ದರೆ ಟಯರ್ಡ್ನೆಸ್ಸು, ತಲೆ ಸುತ್ತಲ್, ಮೂಡ್ ಸ್ವಿಂಗ್, ಕೋಪ ಜಾಸ್ತಿ ಬರೋದು, ಏನಾದರೂ ಇಟ್ಟು ಮರೆಯೋದು, ಇಂತಹ ಬಹಳ ಸಮಸ್ಯೆಗಳು ಇರುತ್ತೆ. ಪ್ರೋಟೀನ್ ಮತ್ತು ಐರನ್ ಡೆಫಿಷಿಯನ್ಸಿ ಇದ್ದರೆ ವೈಟ್ ಜಾಸ್ತಿ ಇರುತ್ತಾರೆ, ಇಲ್ಲದ್ರೆ ವೈಟ್ ಲಾಸ್ ಆಗುತ್ತಾರೆ. ಕೂದಲು ಉದುರುವುದು, ಉಗುರು ಒಡೆಯೋದು, ಚರ್ಮದ ಬಹಳ ಸಮಸ್ಯೆಗಳು ಇರುತ್ತೆ. ಬಹಳ ಮಹಿಳೆಯರು ವೈಟ್ ಜಾಸ್ತಿ ಇರುತ್ತಾರೆ. ವೈಟ್ ಕಡಿಮೆ ಮಾಡೋಕ್ಕೆ ಎಷ್ಟೇ ಡೈಟಿಂಗ್, ಎಷ್ಟೇ ಎಕ್ಸರ್ಸೈಸ್ ಮಾಡಿದರೂ ವೈಟ್ ಲಾಸ್ ಆಗಲ್ಲ. ಕಾರಣ ಅವರ ದೇಹದಲ್ಲಿ ಮೆಟಬಾಲಿಸಮ್ ಲೋ ಆಗಿದ್ದರೆ ವೈಟ್ ಲಾಸ್ ಆಗಲ್ಲ. ಡೈಟಿಂಗ್ ಮಾಡಿ ಇನ್ನೂ ವೀಕ್ ಆಗುತ್ತಾ ಹೋಗುತ್ತಾರೆ. ಥೈರಾಯ್ಡ್ ಅಥವಾ ಡಯಾಬಿಟಿಕ್ ಇರುವ ಮಹಿಳೆಯರು ಪ್ರೆಗ್ನೆಂಟ್ ಆದರೆ ಸೈಡ್ ಎಫೆಕ್ಟ್ ಮಕ್ಕಳಲ್ಲಿ ಕಾಣಿಸುತ್ತದೆ. ಸ್ನೇಹಿತರೆ, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ವುಮೆನ್ ಹೆಲ್ತ್ ಜ್ಯೂಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಮತ್ತು ಇದರಲ್ಲಿರುವ ಬೆನಿಫಿಟ್ಸ್ ನೋಡೋಣ.